ನಮಸ್ಕಾರ ಸ್ನೇಹಿತರೆ. ಇವತ್ತು ಈ ವಿಡಿಯೋ ಮಾಡ್ತಾ ಇರೋದ್ರ ಉದ್ದೇಶ ಒಂದು ರಾಜನ ಕಥೆಯನ್ನು ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಭಾರತ ಇತಿಹಾಸದಲ್ಲಿ ಮಧ್ಯಕಾಲೀನ ಇತಿಹಾಸ ಅಂಥೇಳಿ ಒಂದು ಇತಿಹಾಸ ಏನು ಬರ್ತಾ ಇದೆ. ಅಲ್ಲಿ ದೆಹಲಿಯ ಸುಲ್ತಾನರು ಅಂತಕ್ಕಂಥ ಒಂದು 5 ಮನೆತನಗಳು ಬರ್ತದೆ. ಅದರಲ್ಲಿ ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್, ಸೈಯದ್, ಲೋಧಿ 5 ಮನೆತನಗಳು ಬರ್ತಾಯಿದೆ. ಒಂದನೇದು ಗುಲಾಮಿ ಮನೆತನ ಆದಮೇಲೆ ಬರ್ತಕ್ಕಂಥದ್ದು ಖಿಲ್ಜಿ ಸಂತತಿ. ಮೊದಲನೇ ರಾಜ ಜಲಾಲುದ್ದೀನ್ ಖಿಲ್ಜಿ, ಯಾರು ಅಲ್ಲಾವುದ್ದೀನ್ ಖಿಲ್ಜಿಯ ಚಿಕ್ಕಪ್ಪ. ಆ ರಾಜ ತನ್ನ ಆಡಳಿತ ಅವಧಿಯಲ್ಲಿ ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ ನಮಗೊಂದು ಸ್ವಲ್ಪ ಆಸಕ್ತಿ. ಏನಂದರೆ, ಜಲಾಲುದ್ದೀನ್ ಖಿಲ್ಜಿಯ ನಂತರ ಆಡಳಿತಕ್ಕೆ ಬಂದ ಅಲ್ಲಾವುದ್ದೀನ್ ಖಿಲ್ಜಿ ದಕ್ಷಿಣ ಭಾರತದ ದಂಡಯಾತ್ರೆ, ಉತ್ತರ ಭಾರತದ ದಂಡಯಾತ್ರೆ ಮಾಡಿ ದೊಡ್ಡ ಭಾರತದ ಸಾಮ್ರಾಟ ಅನ್ನಿಸ್ಕೊಳ್ತಕ್ಕಂಥ ಒಂದಿದಿತ್ತು. ಆಮೇಲೆ ಅವನಿಗೆ ಇನ್ನೊಂದು ಮಹತ್ವಾಕಾಂಕ್ಷೆ ಇತ್ತು. ಏನಂದರೆ, ಇಡೀ ಜಗತ್ತನ್ನೇ ಅಲೆಕ್ಸಾಂಡರ್ನ ಹಾಗೆ ಗೆಲ್ಲಬೇಕು ಅಂತಕ್ಕಂಥದ್ದು. ಅವನು ತನ್ನನ್ನು ತಾನು ಸಿಕಂದರ್ ಎ ಸಹಾನಿ ಅಂತ ಕರ್ಕೊಂಡಂದರೆ ದ್ವಿತೀಯ ಅಲೆಕ್ಸಾಂಡರ್ ಅಂತ ಅದರ ಸರಳ ಅರ್ಥ. ಆ ದ್ವಿತೀಯ ಅಲೆಕ್ಸಾಂಡರ್ ಆಗಲಿಕ್ಕೆ, ಇಡೀ ಜಗತ್ತಿನ ಮೇಲೆ ತಾನು ಜಯ ಸಾಧಿಸಿ ಚಕ್ರವರ್ತಿ ಆಗಲಿಕ್ಕೆ, ಭಾರತದ ಒಬ್ಬ ಸುಲ್ತಾನ, ದೆಹಲಿಯ ಸುಲ್ತಾನ ಇಡೀ ಭಾರತವನ್ನು ಗೆದ್ದು ಇಡೀ ಜಗತ್ತನ್ನೇ ಗೆಲ್ತಕ್ಕಂಥ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಮತ್ತು ಭಾರತದಲ್ಲಿ ಅದೇ ದೆಹಲಿ ಸುಲ್ತಾನರು ತುಘಲಕ್ಕನ್ನು ನೋಡಿದಾಗ ಅಲ್ಲಿ ಮಂಗೋಲರ ದಾಳಿಗಳಿಂದ ಬಹಳಷ್ಟು ರಾಜರು ಈ ದೆಹಲಿಯ ಸುಲ್ತಾನರು ತೊಂದರೆಯನ್ನು ಅನುಭವಿಸ್ತಿರ್ತಕ್ಕಂಥದ್ದು. ಉದಾಹರಣೆಗೆ, ಮಂಗೋಲರು ಹೆಂಗಂದರೆ, ಆ ಸೈನಿಕರು ಎಷ್ಟು ಕ್ರೂರಿ ಮತ್ತು ನರಭಕ್ಷಕ ಇರ್ತಾರಂದ್ರೆ, ರಾತ್ರಿ ಊಟಕ್ಕೆ ಅವ್ರಿಗೆ ಏನೂ ಸಿಕ್ಕದೇ ಇದ್ದಾಗ ಸತ್ತು ಬಿದ್ದಿರ್ತಕ್ಕಂಥ, ಯುದ್ಧ ಭೂಮಿಯಲ್ಲಿ ಸತ್ತು ಬಿದ್ದಿರ್ತಕ್ಕಂಥ ಸೈನಿಕರನ್ನೇ ಸುಟ್ಟು ತಿಂದು ಒಂದು ಊಟವನ್ನು ಮುಗಿಸ್ಕೊಳ್ತಕ್ಕಂಥ ಕ್ರೂರ ಸೈನಿಕರು ಅವರು. ಅಂಥ ಒಂದು ಸೈನಿಕರು. ಅವ್ರದ್ದು ಯಾವುದು ರಾಜಧಾನಿ ಯಾವುದಾಗಿತ್ತು ಅಂದರೆ ಕಾರಾಕೋರಂ, ಅಂದರೆ ಹಿಮಾಲಯದ ಬ್ಯಾಕ್ ಸೈಡು. ಅದು ತುಂಬ ದುರ್ಗಮ ಜಾಗ. ಅಲ್ಲಿ ಇವತ್ತು ಕೂಡ ಯಾರೂ ಹೋಗ್ಲಿಕ್ಕಾಗೋದಿಲ್ಲ. ಏನೋ ಡ್ರೋನು, ವಿಮಾನ, ಹೆಲಿಕಾಪ್ಟರ್ ದೂರದಿಂದ ಹೋಗ್ಬೋದೇ ಹೊರತು ನಡ್ಕೊಂಡಂತೂ ಯಾರಿಗಾಗಲ್ಲ. ಯಾಕಂದರೆ ಹಿಮಾಲಯ ಹತ್ತಲಿಕ್ಕೆ ಎಷ್ಟೋ ಇದೆ. ಅದರ ಹಿಂದೂ ತುಂಬ ದುರ್ಗಮವಾದ ಜಾಗ. ಸೊ ಆ ರಾಜನ ಒಂದು ಸ್ಪೆಷಾಲಿಟಿ ಏನಂದರೆ, ಬೆಲೆ ಸ್ಥಿರತೆ ತರ್ತಕ್ಕಂಥದ್ದು, ಮಾರುಕಟ್ಟೆ ಸುಧಾರಣೆ, ರೇಷನಿಂಗ್ ಪಡಿತರ ವ್ಯವಸ್ಥೆ ತಂದಿದ್ದು, ಸಾರಾಯಿ ಬಂದ್ ಮಾಡಿದ್ದು ಯಾರು ಅಲ್ಲಾವುದ್ದೀನ್ ಖಿಲ್ಜಿ. ಈ ಕ್ರಮಗಳನ್ನು ತಗೊಂಡು, ಮುಖ್ಯವಾದ ಅವನ ಕ್ರಮಗಳು, ಆಡಳಿತ ವ್ಯವಸ್ಥೆಯಲ್ಲಿ ಅವನು ತಂದಿರತಕ್ಕಂಥ ಸುಧಾರಣೆಗಳಿಂದ ಅವನು ಓದಬಾರ ಸಹಿತ ಅವನಿಗೆ ಬರ್ತಾ ಇರಲಿಲ್ಲ. ಅಷ್ಟಾದರೂ ಕೂಡ ಅವನು ಮಾರುಕಟ್ಟೆ ಸುಧಾರಣೆ, ಬೆಲೆ ಸ್ಥಿರತೆ, ಪಡಿತರ ವ್ಯವಸ್ಥೆ, ಈ ಗೋದಾಮು ಅಂತ ನಾವು ಈ ಆಹಾರ ಧಾನ್ಯವನ್ನು ಸ್ಟಾಕ್ ಮಾಡ್ತಕ್ಕಂಥದ್ದು, ನಾವು ಗೋದಾಮು ವ್ಯವಸ್ಥೆ ನೋಡ್ತೀವಿ ಇವತ್ತು, ಅದನ್ನು ಕೂಡ ಅವನು ತಂದ. ಬಫರ್ ಸ್ಟಾಕು ಕೆಲವೊಂದೆಲ್ಲ ಈಗೇನು ವ್ಯವಸ್ಥೆ ಇದೆ. ಆಮೇಲೆ ಭೂಮಿಯ ಈ ಮನೆಯಲ್ಲಿರ್ತಕ್ಕಂಥ ಆಹಾರ ಧಾನ್ಯಗಳು ಒಂದು 5 ಮಣಕ್ಕಿಂತ ಹೆಚ್ಚು ಯಾರ ಹತ್ರ ಸ್ಟಾಕ್ ಇರಬಾರ್ದು. ಎಲ್ಲನೂ ಏನಪ್ಪ ಅಂದ್ರೆ ಒಂದು ಗೋದಾಮ್ನಲ್ಲಿ ಸ್ಟಾಕ್ ಮಾಡಿ ಎಲ್ಲರಿಗೂ ಹಂಚತಕ್ಕಂಥ ವ್ಯವಸ್ಥೆ ಮಾಡೋದು. ಇದಕ್ಕೆಲ್ಲ ಕಾರಣ ಏನು ಅಂದರೆ, ಅವನು ತನ್ನ ರಾಜ್ಯವನ್ನು ಸುರಕ್ಷಿತವಾಗಿ ಇಟ್ಕೊಳ್ಳಿಕ್ಕೆ 5 ಲಕ್ಷ ಜನ ಸ್ಟ್ಯಾಂಡಿಂಗ್ ಆರ್ಮಿ, ಬಿಚ್ಚುಗತ್ತಿಯ ಭಟ್ರನ್ನು ನೇಮಿಸ್ಕೊಂಡಿದ್ದ. ಅವರಿಗೆ ಸಂಬಳವನ್ನು ಕೊಡಲಿಕ್ಕೆ ಹಣದ ವ್ಯವಸ್ಥೆ ಮಾಡಬೇಕಾಗಿತ್ತು. ಹಣದ ವ್ಯವಸ್ಥೆ ಮಾಡಿದಾಗ ಹಣ, ಒಂದು ಚಲಾವಣೆಯಲ್ಲಿ ಬಂದಿರತಕ್ಕಂಥ ಹಣಕ್ಕೆ ಒಂದು ತಿಂಗಳಿಗೆ ಒಬ್ಬ ಸೈನಿಕನಿಗೆ ಅಲ್ಲಾವುದ್ದೀನ್ ಖಿಲ್ಜಿ ಕೊಡ್ತಿರ್ತಕ್ಕಂಥ ಸಂಬಳದಲ್ಲಿ ಒಂದು ತಿಂಗಳದ ಅವನ ಖರ್ಚು ವೆಚ್ಚಗಳು ಸರಿದೂಗಬೇಕಾಗಿತ್ತು. ಆವಾಗ 5 ಲಕ್ಷ ಜನರಿಗೆ, ಸೈನಿಕರಿಗೆ ಸಂಬಳವನ್ನು ಕೊಡಲಿಕ್ಕೆ ಹೋಗಿ ದೆಹಲಿಯಲ್ಲಿ 20 ವರ್ಷಗಳ ಕಾಲ, 1296ರಿಂದ 1316ರವರೆಗೆ 20 ವರ್ಷಗಳ ಕಾಲ ಒಂದು ಬೆಲೆ ಸ್ಥಿರತೆ, ಒಂದು ಮಾರುಕಟ್ಟೆ ಸುಧಾರಣೆ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿ ಇಡೀ ಒಂದು ಆರ್ಥಿಕ ಇದರಲ್ಲಿ ದೊಡ್ಡ ಕ್ರಾಂತಿ ಮಾಡಿದ. ಮತ್ತು ಅದು ಯಶಸ್ವಿ ಕೂಡ. ಅವನ ಒಂದು 20 ವರ್ಷದ ಪೀರಿಯಡಲ್ಲಿ ಆಯಿತು. ಅದಾದ ಮೇಲೆ ಇಡೀ ಜಗತ್ತಿಗೆ ಅತ್ಯಂತ ದೊಡ್ಡ ಮಾದರಿಯಾಗಿ ಇವತ್ತು 13ನೇ ಶತಮಾನದ ಅಲ್ಲಾವುದ್ದೀನ್ ಖಿಲ್ಜಿ ಆ ಸಾಧನೆ ಇವತ್ತು ಮಾಡರ್ನ್ ಟೈಮ್ಸ್, ನಮ್ಮದು ಇವತ್ತು ಆಧುನಿಕ ಕಾಲದಲ್ಲಿ ಕಾಣ್ತಕ್ಕಂಥದ್ದು ಏನಂದರೆ, ಈ ಬೆಲೆ ಸ್ಥಿರತೆ, ಇಷ್ಟೆಲ್ಲ ಜಾಣತನ, ಇಷ್ಟೆಲ್ಲ AI, ಇಷ್ಟೆಲ್ಲ ತಂತ್ರಜ್ಞಾನ ಮುಂದುವರೆದಿರತಕ್ಕಂಥ ಇವತ್ತು ಭಾರತದಂಥ ದೇಶದಲ್ಲಿ ಈ ಬೆಲೆ ಸ್ಥಿರತೆ, ಬೆಲೆ ಇಳಿಕೆ, ಮಾರುಕಟ್ಟೆ ಸುಧಾರಣೆ ಮಾಡಲಿಕ್ಕೆ ನಮ್ಮ ಸರ್ಕಾರಗಳು ಎಡುತ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇದು ಎಲ್ಲ ಅವನಿಗೆ ಸಾಧ್ಯ ಆಗಿದ್ದು. ಈಗ ನಾವು ನೋಡೋದು, ತುಘಲಕ್ ಅನ್ನೋ ರಾಜ, ಇವನ ನಂತರ ಇನ್ನೊಬ್ಬ ಬರ್ತಾನೆ. ಅವನು ಮಂಗೋಲರಿಗೆ ಹೆದರ್ಕೊಂಡು ದೆಹಲಿ ಬಿಟ್ಟು ದೇವಗಿರಿಗೆ ಬಂದು ರಾಜಧಾನಿ ಶಿಫ್ಟ್ ಮಾಡ್ತಾನೆ. ಇವನು ಅಲ್ಲಾವುದ್ದೀನ್ ಖಿಲ್ಜಿ ಹೆಂಗಂದರೆ, ಮಂಗೋಲರನ್ನು ಓಡಿಸ್ಲಿಕ್ಕಂತಲೇ ಅಲ್ಲಿ ವ್ಯವಸ್ಥೆಯನ್ನು ಮಾಡಿರ್ತಾನೆ.
ಏನು 5 ಲಕ್ಷ ಜನ ಆರ್ಮಿಯನ್ನು ಮಾಡಿದ್ದು, ಆರ್ಮಿಗೆ ಸಂಬಳದಲ್ಲಿ ಒಂದು ತಿಂಗಳ ಮೇಂಟೆನೆನ್ಸ್ ಆಗಲಿಕ್ಕೆ ಬೇಕಾದ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸು ತುಂಬ ಚೀಫಾಗಿ ಕಡಿಮೆ ಬೆಲೆಗೆ ಸಿಗಬೇಕು ಅಂತ ಮಾರುಕಟ್ಟೆ ಸುಧಾರಣೆ ವ್ಯವಸ್ಥೆ, ಬೆಲೆ ಸ್ಥಿರತೆ ವ್ಯವಸ್ಥೆಯನ್ನು ಮಾಡ್ತಾನೆ. ಅದರಿಂದ ಬರೀ ಸೈನಿಕರಿಗೆಲ್ಲ, ದೆಹಲಿ ರಾಜ್ಯದ ಎಲ್ಲರಿಗೂ ಕೂಡ 20 ವರ್ಷಗಳ ಕಾಲ ಅದು ಒಂದು ಅನುಕೂಲಕರ ವ್ಯವಸ್ಥೆ ಆಗಿರ್ತದೆ. ಸೊ ಇದು ಇವತ್ತಿನ ನಮ್ಮ ಸರ್ಕಾರಗಳಿಗೆ ಒಂದು ಮಾದರಿ ಅಂತ ಹೇಳ್ಬೋದು. ಇದು ನಾನು ಎಲ್ಲಿ ಅಂದರೆ UPSCದು ಒಂದು 40 ವರ್ಷದ ಪೇಪರ್ಗಳನ್ನು ನೋಡುವಾಗ ಅಲಾವುದ್ದೀನ್ ಖಿಲ್ಜಿ ಬಗ್ಗೆ ಪದೇ ಪ್ರಶ್ನೆಗಳು ಪ್ರಿಲಿಮ್ಸಲ್ಲಿ, ಮೇನ್ಸಲ್ಲಿ ಬಂದಿದ್ದನ್ನು ನಾವು ನೋಡ್ತೀವಿ. ಸೊ ಅವನ ಈ ಆರ್ಥಿಕ ಸುಧಾರಣೆ ಇವತ್ತಿನ ನಮ್ಮ ಆಳುವರಿಗೆ ಮಾದರಿ ಅಂತ ಹೇಳ್ಬೋದು. ನಾವು ಪೇಪರಲ್ಲಿ ನೋಡಿದ್ವಿ ಏನು, ಕಲಬುರಗಿಯಲ್ಲಿ ನಿರುದ್ಯೋಗಿ ಯುವಕರು ಹೋರಾಟ ಮಾಡಲಿಕ್ಕೆ ಹೋದರೆ ಪೊಲೀಸ್ನವರು ಅವರಿಗೆ 10 ಲಕ್ಷ ರೂಪಾಯಿ ಬಾಂಡನ್ನು ಕೇಳಿದರು ಅಂತ ನಾವು ಪೇಪರಲ್ಲಿ ಬಂದಿದೆ. 10 ಲಕ್ಷ ಬೇಡೋದು. ಈಗ ಜಂಜಿ ಅಂತ ಧಾರವಾಡದಲ್ಲಿ ಹೋರಾಟ ಆಯಿತು. ನಿರುದ್ಯೋಗದ ಬಗ್ಗೆ ನಮ್ಮ ಸರ್ಕಾರದವರು, ಮುಖ್ಯಮಂತ್ರಿಗಳು ಯುವ ನಿಧಿ ಅಂತಕ್ಕಂಥ ಯೋಜನೆ ತಂದು ಯಂಗ್ಸ್ಟರ್ಸ್ ಏನು ಹೊರಗೆ ಬರ್ತಾಯಿದ್ದಾರೆ ಅವರಿಗೆ ನಿರುದ್ಯೋಗ ಭತ್ಯೆ ಕೊಡೋದು, ಆಮೇಲೆ ಅವರಿಗೆ ಸ್ಕಿಲ್ ಟ್ರೈನಿಂಗ್ ಕೊಡೋದು ಕ್ರಮವನ್ನು ಕೂಡ ತೊಗೊಂಡಿದ್ದಾರೆ. ಏಕಾಏಕಿ 5,56,000 ಪೋಸ್ಟ್ಗಳನ್ನು ಕೂಡ ತುಂಬಿಕೊಳ್ತೀನಿ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಸೊ ಅದು ಎಲ್ಲೋ ಕ್ರಮ ಆಗ್ತಾಯಿಲ್ಲ ಅಂಥೇಳಿ ಯುವಕರು ಹೋರಾಟಕ್ಕೆ ಇಳಿದಿದ್ದಾರೆ. ಹೋರಾಟಕ್ಕೆ ಇಳಿದಿರೋ ಯುವಕರಿಗೆ ಪೊಲೀಸ್ ಅಥವಾ ಸರ್ಕಾರದವರು 10 ಲಕ್ಷ ರೂಪಾಯಿ ಬಾಂಡ್ ಕೊಡ್ರಿ ಅಂತ ಹೇಳಿ ಅವನು ಹೋರಾಟ ಮಾಡಬಾರ್ದು ಅನ್ನೋ ಥರದ ವ್ಯವಸ್ಥೆ ನಾವು ನೋಡ್ತಾಯಿದ್ದೀವಿ. ಕಷ್ಟ ಇರ್ಬೋದು. ಈಗ ನಾವು ಮಾತಾಡೋದಷ್ಟು ವ್ಯವಸ್ಥೆ, ಆರ್ಥಿಕ ಸುಧಾರಣೆ ಏಕಾಏಕಿ ಮಾಡೋದು ಕಷ್ಟ ಆಗ್ಬೋದು. ಆದರೆ ಅಲಾವುದ್ದೀನ್ ಖಿಲ್ಜಿ ರಾಜಂದು ಯಾಕೆ ಉದಾಹರಣೆ ಕೊಡ್ತಾ ಇದ್ದೀನಿ ಅಂದರೆ, ಅವನು ಬೆಲೆ ಸ್ಥಿರತೆ, ಮಾರುಕಟ್ಟೆಯ ಸುಧಾರಣೆ ಮತ್ತು ಈ ಪ್ರೊಡಕ್ಷನನ್ನು ಹೆಚ್ಚು ಮಾಡಿದ್ದು ತುಂಬ ಕಡಿಮೆ ಬೆಲೆಗೆ ಎಲ್ಲ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಎಲ್ಲರಿಗೂ ಸಿಗಬೇಕು ಅನ್ನೋ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟನ್ನು ಅವನು ಮಾಡಿದ್ದ. ಈಗ ನಮ್ಮಲ್ಲೆಲ್ಲ ಡಿಪಾರ್ಟ್ಮೆಂಟ್, ಉದ್ಯೋಗ ಮತ್ತು ತರಬೇತಿ ಇಲಾಖೆ, ಕೌಶಲ್ಯ ಇಲಾಖೆ, ಆರ್ಥಿಕ ಇಲಾಖೆ, ಸುಮಾರು ಇಲಾಖೆಗಳು ಇದೆ. ಅದೆಲ್ಲ ಅವರು ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಈಗ ನಮ್ಮ ಸರ್ಕಾರದವರು ಈಗಿರೋದಕ್ಕೆ, ಈಗ ಉದ್ಯೋಗ ಮತ್ತು ನಿರುದ್ಯೋಗ, ಈಗ ಆರ್ಥಿಕ ತಜ್ಞರಾದ ಅಧಿಕಾರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ನಾವಿದೆಲ್ಲ ಏನು ಹೇಳಬೇಕಾಗಿಲ್ಲ. ಕೆಲಸ ಏನಾದರೂ ಯಂಗ್ಸ್ಟರ್ಸ್ ಮಾಡಿದರೆ ಪ್ರೊಡಕ್ಷನ್ ಆಗ್ತಾಯಿದೆ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸು ಹುಟ್ಟುವಳಿ ಆಗ್ತಾಯಿದೆ, ಅದರಿಂದ ಬೇರೆಯವರಿಗೆ ಸವಲತ್ತು ಸಿಗ್ತಾಯಿದೆ. ನೀವು ಕೆಲಸ ಮಾಡ್ತೀನಿ ಅನ್ನೋನಿಗೆ ಮನೇಲಿ ಕೂರಿಸಿ, ಮಷಿನರೀಸು, ಕಾರ್ಪೊರೇಟ್ ಸೆಕ್ಟರ್ನವರು ಸ್ವಲ್ಪ ಏನೋ ನಿಮ್ಗೆ ಪ್ರೊಡಕ್ಷನ್ ಮಾಡಿಕೊಡ್ತಾ ಇದ್ದಾರೆ, ಅದರಿಂದ ಏನು ಟ್ಯಾಕ್ಸ್ ಬರ್ತಾಯಿದೆ, ಏನು ಔಟ್ಪುಟ್ ಬರ್ತಾಯಿದೆ, ಅದ್ರ ಮೇಲೆ ಸರ್ಕಾರ ನಡೆಸ್ತಕ್ಕಂಥದ್ದು, ಸಮಾಜ ನಡೆಸ್ತಕ್ಕಂಥದ್ದು ಆಗ್ತಾಯಿದೆ. ಅದು ಬಿಟ್ಟು ನೀವು ಯಂಗ್ಸ್ಟರ್ಸನ್ನು ಸರಿಯಾಗಿ ಪ್ರೊಡಕ್ಷನ್ ಮಾಡಲಿಕ್ಕೆ ಹಚ್ಚಿದರೆ, ಕೆಲಸಕ್ಕೆ ಹಚ್ಚಿದರೆ, ಭ್ರಷ್ಟಾಚಾರ ಕಡಿಮೆ ಮಾಡಿದರೆ ಸಾಕಷ್ಟು ಉತ್ಪಾದನೆ ಆಗ್ತಾಯಿದೆ. ಎಲ್ಲರಿಗೂ, ಯಂಗ್ಸ್ಟರ್ಸ್ಗೂ ಕೆಲಸನೂ ಸಿಗ್ತಾಯಿದೆ, ಸೊಸೈಟಿಗೆ ಯಾರಿಗೇನು ಸರ್ವಿಸಸ್, ಗೂಡ್ಸನ್ನು ಬೇಕು ಅದು ಕೂಡ ಸಿಗ್ತಾಯಿದೆ. ನಾವು ಅದಕ್ಕೆ ಅಲಾವುದ್ದೀನ್ ಖಿಲ್ಜಿ ಮಾದರಿಯನ್ನು ಕೊಟ್ಟಿದ್ದು. ಅಲಾವುದ್ದೀನ್ ಖಿಲ್ಜಿ ದೆಹಲಿಯಲ್ಲಿ ಸ್ಥಿರವಾಗಿ ನಿಂತ್ಕೋಬೇಕಾದ್ರೆ, ಮಂಗೋಲರ ದಾಳಿಯಿಂದ ಅವ್ರನ್ನ ಹಿಮ್ಮೆಟ್ಟಿಸಬೇಕಾದ್ರೆ ಆರ್ಮಿಗೆ ಅಲ್ಲಿರ್ತಕ್ಕಂಥ ಜನರ ಬೆಂಬಲವನ್ನು ಪಡೀಲಿಕ್ಕೆ ಕಡಿಮೆ ಬೆಲೆ ಮಾರುಕಟ್ಟೆ ಸುಧಾರಣೆ ವ್ಯವಸ್ಥೆಯನ್ನು ಮಾಡಿದ್ದ. ಅಂಥ ಒಂದು ವ್ಯವಸ್ಥೆಯಲ್ಲಿ ಅವನು ದೆಹಲಿಯಲ್ಲಿ 20 ವರ್ಷಗಳ ಕಾಲ ಮಂಗೋಲರು ಅವನು ಇರೋ ತನಕ ತಲೆ ಹಾಕಿ ಕೂಡ ಮಲಗಲಿಲ್ಲ. ಅಷ್ಟು ಭಯಾನಕವಾದ ಒಂದು ವ್ಯವಸ್ಥೆಯನ್ನು ಮಿಲಿಟ್ರಿನ ಅವ್ನು ರೆಡಿ ಮಾಡ್ಕೊಂಡಿದ್ದ. ಮಿಲಿಟ್ರಿ ರೆಡಿ ಮಾಡಲಿಕ್ಕೆ ಎಕಾನಮಿ ಸ್ಟ್ಯಾಂಡ್ ಮಾಡಿದ್ದ. ನಿಮಗೆಲ್ಲ ಮತಗಳು ಬೇಕು, ಜನರ ಬೆಂಬಲ ಬೇಕು, ಮತನ ಎಲ್ಲ ಯಂಗ್ಸ್ಟರ್ಸ್ ಹಾಕ್ತಾರೆ. ನೀವು ಒಳ್ಳೆ ಕೆಲಸ ಮಾಡಿದರೆ ನಿಮ್ಗೆ ಹಾಕಿ ಹಾಕ್ತಾರೆ. ತುಂಬ ಒಳ್ಳೆ ಕೆಲಸ, ಗ್ಯಾರಂಟಿ ಅದು ಎಲ್ಲ ಆಗ್ತಾಯಿದೆ. ಈ ಏಕಾಏಕಿ ಆಗಲಿಕ್ಕಿಲ್ಲ. ಬಟ್ ತಾವೆಲ್ಲ ಇದಕ್ಕೆ ಏನಾದರೂ ಕ್ರಮವನ್ನು ತೆಗೆದುಕೊಳ್ಳಿ. ಯುವಕರ ಬಗ್ಗೆ ಚಿಂತೆ ಮಾಡಿರಿ. ನೇಮಕಾತಿ 56,000 ಅಂತೀರಿ, ಅದನ್ನು ಫಿಲ್ ಮಾಡಿರಿ. ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡಿರಿ. ಯಂಗ್ಸ್ಟರ್ಸನ್ನು ಖಾಲಿ ಬಿಡಬೇಡ್ರಿ. ಖಾಲಿ ಬಿಟ್ಟರೆ ಅವ್ರು ಏನು ಕೆಲಸ ಮಾಡ್ತಾರೆ? ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ತಾವೆಲ್ಲ ಮಾಡಿರಿ. ಜೊತೆಗೆ ಸರ್ಕಾರ ಜೊತೆ ಬೇರೆ ಬೇರೆ ಪ್ರೈವೇಟ್ನವ್ರಾಗ್ಬೋದು, ಸಮಾಜದವ್ರಾಗ್ಬೋದು, ಈ ಕೆಲಸವನ್ನು ಮಾಡಿದಾಗಲೇ ಉತ್ಪಾದನೆಗಳು ಆಗ್ತಾಯಿದೆ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಕ್ರಿಯೇಟ್ ಆಗ್ತಾಯಿದೆ. ಕೆಲಸ ಮಾಡದೆ ಸುಮ್ಮನೆ ಕೂತು ತಿಂದರೆ ಏನೂ ಆಗೋದಿಲ್ಲ. ಅದರ ಬಗ್ಗೆ ತಾವೆಲ್ಲ ಮಾಡಿರಿ. ಅದಕ್ಕೆ ಸಾವಿರಾರು ಯೋಜನೆ ಕೇಂದ್ರ ರಾಜ್ಯದ ಇದೆ. ಬಟ್ ಎಲ್ಲೋ ಒಂದು ಕಡೆ ಅದು ಸ್ವಲ್ಪ ಸೋಲ್ತಾ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಒಂದು ಹಂತಕ್ಕೆ ಕೆಲಸ ಆಗ್ತಾಯಿದೆ, ಪೂರ್ತಿ ಏನು ಫೇಲ್ ಆಗ್ತಾಯಿಲ್ಲ. ಅದಕ್ಕೆ ಈ ಬಗ್ಗೆ ಸರ್ಕಾರ ಗಮನ ವಹಿಸಬೇಕು. ಇಲ್ಲ ಅಲಾವುದ್ದೀನ್ ಖಿಲ್ಜಿ ಹಾಗೆ ಹಲವಾರು ಕೃಷಿ ಬೆಲೆ ಆಯೋಗ, ಮತ್ತೊಂದು ಆಯೋಗ ಎಲ್ಲ ನಮ್ಮ ಸರ್ಕಾರ ಮಾಡಿದೆ. ಯುವಕರಿಗಾಗಿ ಅಥವಾ ಇನ್ನೊಂದು ಹೊಸ ಕಡಿಮೆ ಬೆಲೆ ಸ್ಥಿರತೆ ಆಯೋಗ ಅಂತ ಬೇಕಾದ್ರೆ ಒಂದು ಮಾಡಿಕೊಡ್ರಿ, ಅಥವಾ ಒಂದು ಡಿಪಾರ್ಟ್ಮೆಂಟ್ ಬೆಲೆ ಸ್ಥಿರತೆ ಇಲಾಖೆ ಅಂತ ಬೇಕಾದ್ರೆ ಮಾಡಿಕೊಡ್ರಿ. ಸುಮಾರು ಆರ್ಥಿಕ ಇಲಾಖೆಯಲ್ಲಿ ಎಲ್ಲ ನಾವು ಹೇಳೋ ಎಲ್ಲ ಬ್ರ್ಯಾಂಚಸ್ ಇದೆ. ಏನಾದರೂ ಒಂದು ಕ್ರಮ ಆಗಬೇಕು. ಉದ್ಯೋಗ ಸಿಗಬೇಕು. ಉದ್ಯೋಗ ಸಿಕ್ಕ ಮೇಲೆ ಅವರು ಪ್ರೊಡಕ್ಷನಲ್ಲಿ ತೊಡಗಿಸ್ಕೊಂಡವರು ಬೇರೆಯವರಿಗೆ ಸವಲತ್ತನ್ನು ಮಾಡಬೇಕು. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥ ಮಾತನಾಡಿ ಯುವಕರನ್ನ
ಈ ಝಂಜಿ ಅಂಥೇಳಿ ಯಂಗ್ಸ್ಟರ್ಸು ಅದು ಇದೆ ತಲೆಯಲ್ಲಿ ಸೇರಿಬಿಟ್ಟಿದೆ. ಮೊನ್ನೆ ಧಾರವಾಡದಲ್ಲಿ ದೊಡ್ಡ ಇದಾಯಿತು. ಗುಲ್ಬರ್ಗದಲ್ಲಿ ತಡಿಲಿಕ್ಕೆ ಸರ್ಕಾರ ನೋಡ್ತಾ ಇದೆ. ತಡೀರಿ, ನಮಗೇನು ಶಾಂತಿ ಬೇಕು ಎಲ್ಲರಿಗೂ, ಆದರೆ ನೇಮಕಾತಿ ಮಾಡ್ಕೊಳ್ಳಿ, ಭ್ರಷ್ಟಾಚಾರ ಕಡಿಮೆ ಮಾಡಿರಿ. ನಾವು ಅದರಲ್ಲೆಲ್ಲ ಓದಿ ಬರೆದು ಸಾಕಾಗಿ ತುಂಬ ಬೇಸರದಿಂದ ಈ ವಿಡಿಯೋ ಮಾಡ್ತಾಯಿದ್ದೆ. ಇನ್ನೂ ಸುಮಾರು ಜನ ಇದ್ದಾರೆ. ಅಲ್ಲಿ ಯಾರೋ ಆಚಾರ್ಯ ಪ್ರಶಾಂತ್ ಅಂತೂ ಮಹಾತ್ಮ ಗಾಂಧೀಜಿ ಥರದ ವ್ಯಕ್ತಿ ಪೂನಾದಲ್ಲಿ ಒಂದು ಆಶ್ರಮ ಮಾಡಿಕೊಂಡು, ನೀವು ಅವರೆಲ್ಲ ಸಿವಿಲ್ ಸರ್ವಿಸ್ ಪಾಸ್ ಆದವರು, ಎರಡೆರಡು ಇಂಜಿನಿಯರಿಂಗು IIT ಎಲ್ಲ ಓದಿ ಬಂದವರು. ಅಲ್ಲಿ ನೌಕರಿ ಬಿಟ್ಟು ಈ ಪ್ರವಚನ ಕೊಡೋದು. ಅವ್ರು ಹೇಳೋದು ಇಲ್ಲ, ನೀವು ಸರ್ಕಾರಿ ಕೆಲಸ ಕೇಳಬೇಡ್ರಿ ಅಂತ ಪ್ರವಚನ ಮಾಡಿದ್ರು ಆ ಮನುಷ್ಯ. ಮತ್ತು ನಮ್ಮ ಕನ್ನಡದ ಕೆಲವೊಂದು ಪತ್ರಕರ್ತರು, ಅವ್ರು ಧಾರವಾಡದವರು, ಯಾರೋ ಒಬ್ಬರು ಸುವರ್ಣ ಟಿವಿದವರು, ಅವ್ರು ಧಾರವಾಡದವರು, ಅಲ್ಲಿ ಯೂನಿವರ್ಸಿಟಿಯಲ್ಲಿ ನಾನು ನಮ್ಮ ದೊಡ್ಡ ಏರಿಯಾ ಇದೆ ರೀ, ಅಲ್ಲಿ PG ಕೋಚಿಂಗ್ ಕ್ಲಾಸ್ ಇದೆ, ಅದೆಲ್ಲ ಏನು ಓದಬಾರ್ದು, ಏನಾರು ಮಾಡಬೇಕು, ಹಾಗೆ ಹಿಂಗೆ ಭಾರಿ ಪ್ರವಚನ ಕೊಟ್ಟರು. ಮತ್ತು ಸರ್ಕಾರ ಅನ್ನೋ ಸಂಸ್ಥೆ ನಾವು ಮಾಡ್ಕೊಂಡಿರೋದು ಯಾಕೆ? ಏನಾದರೂ ಮಾಡಿರಿ. ನೀವು ₹100 ಸಂಬಳ ಕೊಡಿರಿ. ₹100 ಸಂಬಳದಲ್ಲಿ ಒಂದು ತಿಂಗಳ ಜೀವನ ಮಾಡಲಿಕ್ಕೆ ಅವಕಾಶ ಆಗುವಂಥ ವ್ಯವಸ್ಥೆ ಮಾಡಿರಿ. ನಮಗೆ 60,000 ಕೊಡ್ರಿ ಅಂತ ಯಾರು ನಿಮ್ಗೆ ಕೇಳ್ತಾ ಇಲ್ಲ. ₹100 ಜೀವನ ನಡೆದ್ರೆ ಸಾಕು. ಅದನ್ನೇ ಒಬ್ಬ ಅನಕ್ಷರಸ್ಥ ರಾಜ ಅಲಾವುದ್ದೀನ್ ಖಿಲ್ಜಿ ಮಾಡಲಿಕ್ಕೆ ಸಾಧ್ಯ. ನೀವು ಇಷ್ಟೆಲ್ಲ ಹೈ ಕ್ವಾಲಿಫೈಡ್ ಆಗಿರೋ ರಾಜಕಾರಣಿಗಳು, ಅಧಿಕಾರಿಗಳು ಎಲ್ಲ ಇವತ್ತು ಮುಂದುವರೆದಂಥ ಈ ಯುಗದಲ್ಲಿ ನೀವು ಪರ್ಮಿಷನನ್ನು ರಿಜೆಕ್ಟ್ ಮಾಡಲಿಕ್ಕೆ ಅಥವಾ ಉದ್ಯೋಗ ಕೊಡದೇ ಇರಲಿಕ್ಕೆ ಸಾಧ್ಯ ಆಗ್ತಕ್ಕಂಥ ವ್ಯವಸ್ಥೆ ತುಂಬ ಆಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಯೋಚನೆ ಮಾಡಬೇಕು. ಅಲಾವುದ್ದೀನ್ ಖಿಲ್ಜಿ ಬಗ್ಗೆ ಪ್ರೊಪಗೆಂಡ ಏನು ಇದಿದೆ, ಅವನು ಹಂಗೆ ರಾಣಿ ಪದ್ಮಿನಿದ ಕತೆ ಸುಮಾರು ಅವರು ಇತಿಹಾಸಕಾರರಲ್ಲಿ ಅದ್ರ ಬಗ್ಗೆ ಎಲ್ಲ ಇಲ್ಲ, ಒಮ್ಮತ ಇಲ್ಲ. ಆ ಥರದ್ದು ಸೋಕಿ ಆ ಕಾಲದ ರಾಜರಿಗೆ ಇತ್ತು. ಅವನೇನು ಭಾರಿ ದೊಡ್ಡ ಮಹಾತ್ಮತ ನಾನು ಹೇಳ್ತಾ ಇಲ್ಲ. ಆದರೆ ನಾವು ಒಂದು ಮಾಡಲ್ ಆಗಿ ಇವತ್ತಿನ ಇದಕ್ಕೆ ಟ್ಯಾಲಿ ಮಾಡಿ ನೋಡಿದಾಗ ಅವ್ರ ಕೆಲಸಗಳು ಇವತ್ತಿನ ರಾಜಕೀಯದವ್ರಿಗೆ ಇವತ್ತಿನ ಒಂದು ಟೈಮ್ಗೆ ಎಷ್ಟು ಪ್ರಸ್ತುತ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಅದನ್ನು ಮಾಡಿರಿ. ಅದ್ರ ನೆಗೆಟಿವ್ ಪಾಯಿಂಟ್ ಹೇಳೋದು ಬೇಡ. ಒಂದು ಫಿಲಮ್ ಬಂತು ಅಲಾವುದ್ದೀನ್ ಮೇಲೆ, ಏನು ಪದ್ಮಾವತಿ ಅಂತ ಫಿಲ್ಮ್ ಬಂತು. ಅವ್ನು ಭಾರಿ ಇದು ಹಾಗೆ ಹೀಗೆ ಮಲ್ಲಿಕಾಪುರನವನು ಶಿಕ್ಕಂಡಿದ್ದ. ಮಲ್ಲಿಕಾಪುರನ ಜೊತೆನೂ ಕೂಡ ಅವನಿಗೆ ಒಂಥರ ಇದ್ರ ರಿಲೇಷನ್ ಭಾಳ ಇಂಟಿಮೇಟ್ ರಿಲೇಷನ್ಶಿಪ್ ಇತ್ತು ಅನ್ನೋ ಥರದ್ದು ಫಿಲಮ್ ನೋಡಿದ್ವಿ ನಾವು. ಆಮೇಲೆ ನಾವೆಲ್ಲ ನಾಟಕ ಕಲಾವಿದರು. ನಾವು ಅದ್ರ ಮೇಲೆ ಒಂದು ನಾಟಕನೂ ಬರೆದಿದ್ದೀನಿ, ಸಿಕಂದರ್ ಸಾನಿ. ಯಾರು ಅಲಾವುದ್ದೀನ್ ಖಿಲ್ಜಿಯ ಜೀವನ ಮತ್ತು ಅವ್ನು ಮಾಡಿರ್ತಕ್ಕಂಥ ಅಚೀವ್ಮೆಂಟ್ ಮೇಲೆ ಒಂದು ನಾಟಕ ಬರೆದಿದ್ದೀನಿ ನಾನು. ಅದನ್ನು ಪ್ರದರ್ಶನ ಮಾಡಲಿಕ್ಕಿದೆ, ಮಾಡ್ತೀವಿ. ನಾವು ಕೇಳ್ತೀವಿ, ನೀವು ಒಬ್ಬ ರಾಜರಿಗೆ ಪ್ರೊಪಗೆಂಡ ಟೈಪು ಇದು ತೋರಿಸೋದೇನು ಬೇಡ. ಎಲ್ಲ ಹಿಂದಿನ ರಾಜರಿಗೆ ಆ ಥರದ್ದು ಇತ್ತು. ಅವನಲ್ಲಿರೋ ಒಳ್ಳೆಯ ಅಂಶಗಳಿಂದ ಇವತ್ತೇನಾದ್ರು ನಮಗೆ ದಾರಿಗೆ, ನಮ್ಮ ಹೋಗ್ತಕ್ಕಂಥ ದಾರಿಗೆ ಬೆಳಕು ಬೀಳ್ತಕ್ಕಂಥ ಸಾಧ್ಯತೆ ಇದ್ದರೆ ಅದನ್ನು ನಾವು ನೋಡೋಣ. ಇದನ್ನು ನಾವು ಇವತ್ತು ನಮ್ಮ ಪೊಲೀಸ್ನವರು ಎಲ್ಲ ನೀವೆಲ್ಲ ಓದಿ ಬಂದವರೆಲ್ಲ, ನಾವು ಎಲ್ಲ ಓದಿ ಬಂದು ಅದೇ ಪುಸ್ತಕ ಅದೇ ಎಲ್ಲ ರಟ್ಟು ಹೊಡೆದು ಬಂದವ್ರೆ. ದೊಡ್ಡ IPSನವರು, ದೊಡ್ಡ IASನವರು, ದೊಡ್ಡ CMಗಳು, ನೀವೆಲ್ಲ ಓದಿ ಬಂದಿರಲ್ಲ. ಮತ್ತು ಏನನ್ನಾದ್ರೂ ಕ್ರಮ ತಗೊಳ್ರಿ. ಏನಾದರೂ ಒಂದು ನಿರುದ್ಯೋಗ ಸಮಸ್ಯೆ ಹೋಗಲಿ. ಅಲಾವುದ್ದೀನ್ ಖಿಲ್ಜಿ ಒಂದು ಡೈಲಾಗಲ್ಲಿ ಹೇಳ್ತಾನೆ, ನಾಟಕದಲ್ಲಿ ಇದೆ, ನನ್ನ ರಾಜ್ಯದ ಯಾರೂ ನಿರುದ್ಯೋಗಿ ಆಗಿರಬಾರ್ದು, ನನ್ನ ರಾಜ್ಯದ ಯಾರೂ ಯಾವುದೇ ಸವಲತ್ತು ಸಿಕ್ಕಿಲ್ಲ ಅಂತ ಹೇಳಬಾರ್ದು ಅಂತ. ಉದ್ಯೋಗ ಮಾಡಿದಾಗ ಪ್ರೊಡಕ್ಷನ್ ಆಗೇ ಆಗುತ್ತೆ, ಅದರಿಂದ ಎಲ್ಲರಿಗೂ ಸವಲತ್ತು ಸಿಕ್ಕುತ್ತೆ. ಈಗ ನಿಮಗೆ ಸಿಗ್ತಾ ಇರ್ತಕ್ಕಂಥ ಕಾರ್ಪೊರೇಟಿಂದ ಏನು ಸ್ವಲ್ಪ ಪ್ರೊಡಕ್ಷನ್ ಆಗ್ತಾಯಿದೆ, ಅದ್ರ ಮೇಲೆ ಸಾಕು ದೇಶ ನಡೀತಾ ಇದೆ ಅಂತ ನೀವು ಅಂದ್ಕೊಳ್ತಾ ಇದ್ದೀರಿ. ಮ್ಯಾನ್ ಪವರ್ಗೆ ಏನಾದರೂ ಒಂದು ದಾರಿ ತೋರಿಸ್ರಿ. ನಿಮಗೆ ಜನರು ಯಾವತ್ತೂ ಕೈ ಬಿಡೋದಿಲ್ಲ. ನೀವು ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಹೋದರೆ ಅದು ಇನ್ನೊಂದು ಥರ ನಿಮಗೆ ನೆಗೆಟಿವ್ ಆಗ್ತದೆ. ಬೆಂಬಲ ಬೇಕಪ್ಪ. ಆವಾಗಿನವ್ರಿಗೆ ಅಲಾವುದ್ದೀನ್ ಖಿಲ್ಜಿಗೆ ದೆಹಲಿ ರಾಜ್ಯ ಉಳಿಸ್ಕೊಳ್ಬೇಕಾಗಿತ್ತು ಮಂಗೋಳರಿಂದ. ನಿಮ್ಮ ರಾಜ್ಯ ನಿಮ್ಮ ಅಧಿಕಾರ ಉಳಿಸ್ಕೋಬೇಕು ಜನರ ಮತದಿಂದ. ಜನ ಹಾಕ್ತಾರೆ. ನೀವು ಜನರ ಕೆಲಸ ಮಾಡಿಕೊಡ್ರಿ ಅಂತಕ್ಕಂಥ ಮಾತನ್ನು ನಾನು ಹೇಳಿ, ಆಮೇಲೆ ಈ ಕಾಂಪಿಟೇಟಿವ್ ಓದೋದು ಬರೆಯೋದು ಕೆಲವರು ಹೆಂಗೆ ಪ್ರವಚನ ಕೊಡ್ತಾರೆ ಅಂದ್ರೆ ಓದೇಬಾರ್ದು. ಅವ್ನು ಪ್ರಶಾಂತ್ ಆಚಾರ್ಯ ಅಂತ ಒಬ್ಬರು ಇದ್ದಾರೆ. ಆಮೇಲೆ ಕೆಲವರೆಲ್ಲ ಯೂಟ್ಯೂಬಲ್ಲಿ ಗುಳಿಗೆ ವಿಡಿಯೋ ಮಾಡೋದು ಕೆಲವೊಂದು ನೋಡ್ತಾ ಇದ್ದೀವಿ ನಾವು. ಹಂಗೆ ಮಾಡಿರಿ, ಸೆಲ್ಫ್ ವರ್ಕ್ ಮಾಡಿರಿ, ಉದ್ಯೋಗ ಮಾಡಿರಿ, ಹಂಗಾಯಿತು, ಬ್ಯಾಂಕ್ ಲೋನ್ ತೊಗೊರಿ, ಅದು ತೊಗೊರಿ. ಈಗ ಸಂಘಟಿತವಾಗಿ ಅಲ್ಲಿ ಸರ್ಕಾರದಲ್ಲಿ ಇದೆ ಸ್ವಲ್ಪ ಲೋಪದೋಷ, ಸ್ವಲ್ಪ ಏನೋ ಜಾಸ್ತಿನೇ ಇದೆ. ಅದನ್ನು ನಿಯಂತ್ರಣಕ್ಕೆ ತರ್ತಕ್ಕಂಥದ್ದು ಸರ್ಕಾರದ್ದು ಎಲ್ಲರದ್ದು ಕೆಲಸ. ಯಂಗ್ಸ್ಟರ್ಸಿಗೆ ಈಗ ಓದಿ ಬಂದಿರೋ ಹುಡುಗನಿಗೆ ಹಿಂಗೆ ನಾವು ಕನಸುಗಳು ಹೇಳೋದು ಓಕೆ, ಬಟ್ ಪ್ರಾಕ್ಟಿಕಲಿ ಅದು ಮಾಡಬೇಕು. ಅದೆಲ್ಲ ವಿಚಾರ ಮಾಡಬೇಕಾಗಿದೆ ನಾವು. ಅದಕ್ಕೆ ತುಂಬ ನೋವು ಆಯಿತು ನಮಗೆ. ಮತ್ತು ನಾವೆಲ್ಲ ಅದು ತುಂಬ ತೊಂದರೆಯನ್ನು ಈ ನಿರುದ್ಯೋಗದಿಂದ ಅನುಭವಿಸಿದ್ದೀವಿ ಕಲಾವಿದರಾಗಿ. ಬೇರೆ ಬೇರೆ ಎಲ್ಲ ಓದಿ ಬರೆದು ಇದೆ. ಅದಕ್ಕೆ ಏನಾದರೂ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮದೊಂದು ಬೇಡಿಕೆ. ನಮ್ಮದಲ್ಲ, ರಾಜ್ಯದ ದೇಶದ ಲಕ್ಷಾಂತರ ಕೋಟ್ಯಾಂತರ ಯುವಕರ ಬೇಡಿಕೆ. ಅದನ್ನು ನಮ್ಮ ಸರ್ಕಾರಗಳು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಏನಾರು ಕ್ರಮ ತಗೋ. ಬಿಹಾರದಲ್ಲಿ ಮನೆ ಇಷ್ಟು ನೌಕರಿ ಕೊಡ್ತೀನಿ ಅಂತ ಹೇಳಿದ್ದ ಒಬ್ಬ ಲಾಲು ಅವ್ರ ಮಗ. ಸೊ ಅವರು ಎಲೆಕ್ಷನಲ್ಲಿ ಸೋತರು. ಅದು ನ್ಯಾಚುರಲ್ ಸೋಲೋ ಏನೋ ನಮ್ಗೆ ಗೊತ್ತಿಲ್ಲ.
ಅಥವಾ ಕೃತಕ ಸೋಲು ಅಂತ ಕೂಡ ಏನೋ ಒಂದು ಪ್ಲ್ಯಾನ್ ಸೋಲು ಅಂತಲೂ ಕೂಡ ಹೇಳ್ತಾರೆ, ನಮಗೆ ಗೊತ್ತಿಲ್ಲ. ಬಟ್ ಈಗ ನೀವು ಸರ್ಕಾರದಲ್ಲಿರೋರು, ನೀವು ಸರ್ಕಾರದಲ್ಲೇ ಇರಬೇಕು, ಅಧಿಕಾರ ಮಾಡಬೇಕು ಅಂದರೆ ಯುವಕರಿಗೆ ಈ ರಾಜ್ಯಕ್ಕೆ ಇನ್ನೂ ಏನಾದರೂ ಒಳ್ಳೆಯದನ್ನು ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಡ್ತಾ, ತಾವುಗಳು ಹೋರಾಟದ ಪರ್ಮಿಷನ್ನು ಅದು ಬಿಡ್ರಿ, ನೀವು ಕ್ರಮ ತೊಗೊಳ್ರಿ. ಜಾಬಿನ ಬಗ್ಗೆ ಎಲ್ಲ ಸೆಟ್ಲ್ ಆಗ್ತದೆ. ಯಾರು ಹೋರಾಟ ಮಾಡೋಕ್ಕೆ ಹೋಗ್ತಾರೆ ಕೆಲಸ ಬಿಟ್ಟು? ಅದನ್ನು ತಮ್ಮಲ್ಲಿ ನಾನು ಮನಂತಿ ಮಾಡ್ಕೋತಾ, ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಅನಕ್ಷರಸ್ಥ ರಾಜ ತನ್ನ ರಾಜ್ಯ ಉಳಿಸ್ಕೊಳ್ಳಿಕ್ಕೆ, ತಾನು ಸ್ಟೇಬಲ್ ಆಗಿ ದೆಹಲಿಯಲ್ಲಿ ಇರಲಿಕ್ಕೆ ಆರ್ಥಿಕ ಕ್ರಮ ತೊಗೊಂಡು ಇವತ್ತಿನ RBI ದೊಡ್ಡ ದೊಡ್ಡ ಬ್ಯಾಂಕರು, ದೊಡ್ಡ ದೊಡ್ಡ ಆರ್ಥಿಕ ಪ್ಲ್ಯಾನರ್ಗಳು ಏನು ತೆಗಿತಾ ಇದ್ದಾರೆ, ಅವ್ರಿಗಿಂತ ಹೈಯೆಸ್ಟ್ ಪ್ಲ್ಯಾನು 13th ಸೆಂಚುರಿಲಿ ಮಾಡಿದ್ದ. ನೀವು ನಿಮ್ಮ ಅಧಿಕಾರ, ನಿಮ್ಮ ಮತ ಬ್ಯಾಂಕನ್ನು ಉಳಿಸ್ಕೊಳ್ಳಿಕ್ಕಾದರೂ ಇದನ್ನು ಮಾಡ್ಬೋದು. ತುಂಬ ಇದು ಬೇಸರ ಆಗ್ತಾಯಿದೆ. ಯಾಕಂದರೆ ಅನ್ಎಂಪ್ಲಾಯ್ಮೆಂಟ್ಗೆ ಯಾರು ಏನೂ ಕ್ರಮನೇ ಇಲ್ಲ. ಒಂದು KM ಸುರೇಶ್ ಅಂತ ಮಾಸ್ಟರ್ ಬಂದಿದ್ದರು, ಈ ರಂಗಮಂದಿರ, ಗುಲ್ಬರ್ಗ ರಂಗಮಂದಿರ ತುಂಬಿತ್ತು. ಅವ್ರು ಕ್ಲಾಸ್ ರೂಮ್ ಬೋರ್ಡ್ ಮೇಲೆ ಅಲ್ಲಿ ಪಾಠ ಮಾಡ್ತಾಯಿದ್ರು. ಅವ್ರಿಗೆ ತಿರುಗಲಿಕ್ಕೆ ಜಾಗ ಇಲ್ಲ. ಹಂಗೆ ಹೋಗಿ ಹುಡುಗರು ಅವ್ರ ಕಾಲ ಹತ್ರ ಕೂತ್ಕೊಂಡು ಸಾವಿರಾರು ಹುಡುಗರು ಒಂದು ಕಾರ್ಯಕ್ರಮ ಆದಾಗ ಒಂದು ರಂಗಮಂದಿರದಲ್ಲಿ ನಾವು ನಾಟಕ ಮತ್ತೊಂದು ಕಾರ್ಯಕ್ರಮ ಮಾಡೋಕ್ಕೆ ಹೋದರೆ 100-500 ಜನ ಬರಬೇಕಾದ್ರೆ ಎಷ್ಟೊಂದು ಇದು ಭಾಳ ದೊಡ್ಡ ಸೆಲೆಬ್ರಿಟಿ ಬಂದಿದ್ದರೆ ಬರ್ತಾರೆ ನೋಡೋಕ್ಕೆ. ಒಬ್ಬ ಮಾಸ್ಟ್ರ್ ಬಂದರೆ ಅವ್ನ ಪಾಠ ಕೇಳೋಕ್ಕೆ ಅಂಥ ಪರಿ ಜನ ಹೋಗ್ತಾರೆ ಅಂತಂದರೆ ಅದು ಮಾಸ್ಟ್ರಿಗಂತಲ್ಲ, ಅವ್ನು ಮಾಸ್ಟ್ರೇನು ದೊಡ್ಡ ಸ್ಟಾರ್ ಅಲ್ಲ, ಅವರೊಬ್ಬರು ಒಳ್ಳೆ ಮಾಸ್ಟ್ರು. ಬಟ್ ಆ ಉದ್ಯೋಗದ ಬೇಡಿಕೆ, ಆ ಯುವಕರದೊಂದು ಏನಿದೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಅದು ಯುವ ನಿಧಿ ಯೋಜನೆ ಆಗಿದೆ. ಸರ್ಕಾರದವರು ಇನ್ನೂ ಏನಾದರೂ ಬೋಲ್ಡಾದ ಕ್ರಮ ಈಗಿನ ನಮ್ಮ ಮುಖ್ಯಮಂತ್ರಿಗಳು, ಕೇಂದ್ರ ಸರ್ಕಾರದವ್ರು ತೊಗೊಳ್ಬೇಕು. ಆಮೇಲೆ ರಾಜ್ಯ ಸರ್ಕಾರ ನನಗೆ ತಿಳಿದಂಗೆ ಕ್ರಮ ತೊಗೊಂಡಿದೆ. ಕೇಂದ್ರ ಸರ್ಕಾರದವರು ಈ ಟ್ಯಾಬ್ಲೆಟ್ ಕೊಡ್ತಕ್ಕಂಥ ಕೆಲಸವನ್ನು, ಉದಾಹರಣೆಗೆ ಪ್ರಶಾಂತ್ ಕಿಶೋರು, ಇನ್ನು ಕೆಲವರು ಪತ್ರಕರ್ತರು, ಇವು ಎಲ್ಲ ಏನದ ಹಿಡನ್ ಕೆಲವೊಂದು ಫೇಕ್ ಐಡಿಯಿಂದ ಯೂಟ್ಯೂಬಲ್ಲಿ ಪಿಕ್ಚರ್ ಮಾಡೋದು, ಪ್ರವಚನ ಕೊಡೋದು, ಹಾಗಾಯಿತು ಇಂಥವೆಲ್ಲ ಮಾಡ್ತಾಯಿದ್ದಾರೆ. ಇದರಿಂದ ಏನು ಅಂಥದ್ದೇನು ಆಗೋಲ್ಲ. ನಿಮಗೆ ಕೆಟ್ಟ ಹೆಸರು ಬರ್ತದೆ. ನೀವು ಒಳ್ಳೆಯ ಕೆಲಸ ಮಾಡಿದರೆ ಜನ ನಿಮಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ದಯವಿಟ್ಟು ಇದ್ರ ಬಗ್ಗೆ ಏನಾದರೂ ಕ್ರಮ ತೊಗೊಳ್ಳಿ ಅಂತ ಹೇಳ್ತಾ, ನಮ್ಮ ಯುವಕರಿಗೆ ನೀವು ಅಲ್ಲಾವುದ್ದೀನ್ ಬಗ್ಗೆ ಸ್ವಲ್ಪ ಓದ್ರಿ. ಬರೀ ಅವನು ಅಲ್ಲಾವುದ್ದೀನ್ ಇದ್ದ, ಹಾಗಾಯಿತು, ಅಲ್ಲಿ ಗೆದ್ದ ಇಲ್ಲಿ ಗೆದ್ದಲ್ಲ, ಅವನ ಆರ್ಥಿಕ ಸುಧಾರಣೆ ಬಗ್ಗೆ, ಅವನ ಬೆಲೆ ಸ್ಥಿರತೆ ಬಗ್ಗೆ ಓದ್ರಿ. ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ರಿ, ನೀವು ಅರ್ಥ ಮಾಡಿಕೊಡ್ರಿ. ಮತ್ತು ನೀವು ಪ್ರೊಡಕ್ಷನ್ ಆ್ಯಕ್ಟಿವಿಟೀಸಲ್ಲಿ ತೊಡ್ಕೊಳ್ರಿ. ಇಷ್ಟು ಜನರಿಗೆ ಕೆಲಸ ಕೊಡೋಕ್ಕಾಗೋದಿಲ್ಲ, ಅದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಆದರೆ ಆ ಥರದ್ದು ಏನಾದರೂ ಓದು ಬರಹ ಅನ್ನೋದು ಸುಮ್ಮನೆ ಒಂದು ಗಿಳಿಪಾಠ ಆಗಬಾರ್ದು. ಅದು ನಮ್ಮ ಜೀವನದಲ್ಲಿ ಏನಾದರೂ ಒಂದು ಆ್ಯಕ್ಷನ್ಗೆ ಕಾರಣ ಆಗಬೇಕು. ಕೇಳೋಣ, ಎಲ್ಲರೂ ಕೆಲಸ ಕೇಳೋಣ. ಎಲ್ಲರೂ ಕೊಡೋಕ್ಕಾಗೋದಿಲ್ಲ, ಅದು ಪ್ರಾಕ್ಟಿಕಲ್ ಆಗಿದೆ. ಅದ್ರ ಬಗ್ಗೆಯೂ ಕೂಡ ನಾವು ಯುವಕರು ಕೂಡ ಯೋಚನೆ ಮಾಡೋಣ ಅಂತಕ್ಕಂಥ ಮಾತನ್ನು ನಾನು ಹೇಳಿ ಈ ವಿಡಿಯೋ ಇಲ್ಲಿಗೆ ವಿರಾಮ ಕೊಡ್ತಾಯಿದ್ದೀನಿ. ನೋಡೋಣ ಮುಂದೆ ಮತ್ತೆ ಏನು ಬಂದಾಗ ಪ್ರತಿಕ್ರಿಯೆ ಕೊಡೋಣ ಅಂತಕ್ಕಂಥ ಮಾತು ಹೇಳಿ ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.